ನಮಸ್ಕಾರ ವೀಕ್ಷಕರೇ. ಮಂಜುನಾಥ್ ಹಿರೇಮನಿ ಹಿಂದೆ ವ್ಯವಸ್ಥಿತ ಪಿತೂರಿ ಎನ್ನುವ ಈ ವಿಶೇಷ ಕ್ರೈಮ್ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಒಬ್ಬ ಧಾಡಿಸಿ ವ್ಯಕ್ತಿ ಬೆಳವಣಿಗೆ ಆಗ್ತಾ ಇದ್ದಾನಂದರೆ ಸಹಕಾರ ಕೊಡಬೇಕು. ಇಲ್ಲಿ ವಿಶೇಷವಾಗಿ ನಾವು ಹೇಳಬೇಕಂದ್ರೆ ಯಾವಾಗಿನೋ ಮಾಡಿದ್ದ ಕೆಲವೊಂದು ಕೆಲಸಗಳನ್ನು ಇಲ್ಲಿ ಹೈಲೈಟ್ ಮಾಡೋದು ತಪ್ಪಾಗ್ತದೆ. ಇಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ನಿಮ್ಗೆ ಇಲ್ಲಿ ಉಲ್ಲೇಖ ಮಾಡಿ ಹೇಳಲೇಬೇಕಾಗ್ತದೆ. ಯಾಕಂದರೆ ಇಲ್ಲಿ ಮಂಜುನಾಥ್ ಹಿರೇಮನಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೇನೆ. ಒಂದು FIR 93/2026 ವಿದ್ಯಾಗಿರಿ ಠಾಣೆಯಲ್ಲಿ ಆಗ್ತದೆ 13/7/2026. 93/26 ಲೆಕ್ಕ ಹಾಕಿ, ಅಂದರೆ ಮೊದಲನೇ FIR. ಅವರ ಮೇಲೆ ಅಪೋಸಿಟು ಆನಂದ್ ಕೊಪ್ಪದ ಅಂತ ಹೇಳಿ ಒಂದು FIR ಮಾಡಿಸ್ತಾರೆ. ಆ FIRನ ಓದಿದರೆ ನೀವು ನಗ್ತೀರ. ಅದು 94/26, ಅಂದರೆ ಇವರ ನಂತರ ಬಚಾವಾಗಲಿಕ್ಕೆ, ಚರ್ಮ ಉಳಿಸ್ಲಿಕ್ಕೆ ಮಾಡಿರುವ FIR ಅಂತಲೇ ಇದೆ. ಇಲ್ಲಿ ಮೊದಲೇ FIR ಏನಿದೆ, ಇಲ್ಲಿ 3 FIR ಆಗ್ತವೆ. ಯಾಕೆ ಅಂದರೆ ಎಷ್ಟು ಗೋಜಲಿದೆ. ಮಂಜುನಾಥ್ ಹಿರೇಮನಿನ ಸಿಗಿಸ್ಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡಿದ್ದಾರೆ, ಹಾಗೆ ತನಿಖೆ ಮಾಡಿದರೆ ಕಮಿಷನರ್ ಸರ್ ಇದರಿಂದ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗತ್ತಾ. ಯಾಕಂದರೆ ಇಲ್ಲಿ ಮುಂಚೆ ಯಾವುದೋ ಒಂದು ಪೂರ್ವಾಗ್ರಹ ಪೀಡಿತ ಇಲ್ಲಿ ತನಿಖೆ ಬೇಡ ಅಂತ ಹೇಳಿ ಗರುಡನ ಆಗ್ರಹ. 93/2026 13/7/2026 ಫಿರ್ಯಾದುದಾರ ಸಂತೋಷ್ ಬೆಟಕಿ ಅಂತ ಹೇಳಿ ಈತ ಒಂದು FIR ಮಾಡಿಸ್ತಾನೆ. ಇಲ್ಲಿ 94ನೇ FIRನಲ್ಲಿ 4ನೇ ಆರೋಪಿ ಈತ. ಇಲ್ಲಿ ಆನಂದ್ ಕೊಪ್ಪದ್ ಅನ್ನೋರ ಮೇಲೆ A1 ಅವರು, ನಾಗರಾಜ್ ಸಂಪಗಾಮಿ ಅಂತ A2, ಆದಿತ್ಯ ಸುಂಕಾಪುರ್ ಅಂತ ಹೇಳಿ A3, ಹಾಗೆ ಹರ್ಷ ಅವ್ರನ್ನ ಕೂಡ A3 ಅಂತ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ 4 ನಂಬರ್ ಆದರೆ FIR ಬರಬೇಕು, ಏನೋ ಆಗಿರಬೇಕು FIRನಲ್ಲಿ ಮಿಸ್ಟೇಕ್. ಸಂತೋಷ್ ಬಟ್ಕಿ ಅವರು ಫಿರ್ಯಾದುದಾರರಲ್ಲಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ 6,500 ದೋಚಿಕೊಂಡು ಹೋಗಿದ್ದು ಇರುತ್ತದೆ ಅಂತೇಳಿ ಉಲ್ಲೇಖ ಮಾಡಿದರು. ಆಸ್ಪತ್ರೆಗೆ ಹೋಗಿ ಉಪಚಾರವನ್ನು ಪಡೆದು MLC ಮಾಡಿಸಿ ನಂತರ ನಾನು ಬಂದು ಇಲ್ಲಿ ದೂರು ಕೊಟ್ಟಿದ್ದೇನೆ ಅಂತ ಇದೆ. ಏನಾಗಿದೆ ಅಂದರೆ 13/7 ಇದೇ ತಿಂಗಳ 13ನೇ ತಾರೀಕು ರಾತ್ರಿ 1 ಗಂಟೆಗೆ ಮನೆಗೆ ಹೋಗುವಾಗ ಇಬ್ಬರು ಈ ಆರೋಪಿತರು ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಾಡಿ, ನಿನಗೆ ಆಸ್ಪತ್ರೆ ಹೋಗಲು ಹೇಳಿದ್ದು ಯಾರು, ಈ MLC ಮಾಡಿಸಂತ ಹೇಳಿದ್ದು ಯಾರು, ಸಂತೋಷ್ ಈ ಬೆಟ್ಕಿ ಏನಿದಾರಲ್ಲ ನಿನಗೆ ಆಸ್ಪತ್ರೆ ಹೋಗ್ಲಿಕ್ಕೆ ಹೋದವ್ರು ಯಾರು ಅಂತ ಕೇಳ್ತಾರೆ. ಹಾಗೆ ಕೃಷ್ಣ ಹಿರೇಮನಿ, ಕೃಷ್ಣ ಆಲೂರು ಅಂತ ಹೇಳಿದಾಗ ಇವ್ರು ಹೇಳ್ತಾರೆ ಹೋಗು ಅಂತ. ಯಾಕಂದರೆ ಇವ್ರು ಹೇಳ್ತಾರಲ್ಲ, ಯಾರಿಗಾದ್ರೂ ಗಾಯ ಆದ್ರೆ ಆಸ್ಪತ್ರೆಗೆ ಹೋಗಂತಾರೆ, ಬಿಟ್ರೆ ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನು ಅಂತ ಹೇಳೋದ. ಆತನ ಮನೆ ತೋರಿಸು ಅಂತ ಹೇಳ್ತಾರೆ ಅವರು. ಯಾರು? ಆನಂದ್ ಕೊಪ್ಪೋದು, ಈ ಸಂಪ್ರದಾಯ ಏನು ಆರೋಪಿಗಳಿದಾರಲ್ಲ, ಯಾರು ನಿನ್ನ ಅಲ್ಲಿ ಆಸ್ಪತ್ರೆಗೆ ಹೋಗಂತ ಹೇಳಿದವರು ಅವರ ಮನೆಯನ್ನು ತೋರಿಸು. ಒಂದು ಸ್ವಲ್ಪ ಕ್ಲಿಯರಾಗಿ ಓದ್ತೀನಿ ನಾನು, ಅಂದರೆ ಗೊತ್ತಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಸೈಡ್ ಮಂಜು ಹಿರೇಮನಿ ಹಿಂಗಿರ್ಬೋದು ಅಂತಾರೆ, ಅದು ಹಂಗಲ್ಲ. ಇಲ್ಲಿ ಆತನ ಮನೆ ತೋರಿಸು ಅಂದಾಗ ಚಾಕುವನ್ನು ತಗೊಂಡೋಗಿ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಮನೆ ತೋರಿಸ್ಲಿಕ್ಕೆ ಅಂತ ಹೋದಾಗ ಚಾಕು ತಗೊಂಡು ಅವ್ರು ಹೋಗ್ತಾರೆ ಅಂದರೆ ಕಾರಣ ಏನು ಅಂತ ಹೇಳೋದೇ ಬೇಡ. ಇಲ್ಲಿ ಇನ್ನೊಂದು FIR, ಇದು 93 FIRನ ಉಲ್ಲೇಖ. ನಂತರ 94 ಒಂದು FIR ಆಗ್ತದೆ ವಿದ್ಯಾಗಿರಿ ಒಳಗೆ 13/7/2026. ಅಂದರೆ ಈತ ಮಾಡಿದ ನಂತರ, ಅಂದರೆ ಕೌಂಟರ್ ರೀತಿಯಲ್ಲಿ ಸಂಡೇ 12/7/2022ರಿಂದ 13, ಈಗ 3 ಗಂಟೆ ಮಧ್ಯಾಹ್ನ 3 ಗಂಟೆಯಿಂದ ಮುಂಜಾನೆ 13ನೇ ತಾರೀಕು 5 AM ಅಂತ ಇಲ್ಲಿ ರಿಟರ್ನ್ ಒಂದು ಫಿರ್ಯಾದಿ ತೊಗೊಂಬರ್ತಾರೆ. ಇಲ್ಲಿ ದುಃಖ ತಪ್ತವ್ರು ಅದಂದರೆ ಅಲ್ಲಿ ಹೇಳ್ತಾರಲ್ಲ, ನೊಂದವರು ರೀತಿಯಲ್ಲಿ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ದೂರು ಹೇಳಿ ಬರೆಸಿದ್ದು ಅಂತ ಹೇಳಿ ಅದರಲ್ಲೇ ಉಲ್ಲೇಖ ಇದೆ, ನೀವು ನೋಡ್ಬೋದು. ಇಲ್ಲಿ ಗಾಯಾಳು ಯಾರು ಅಂದರೆ ಆನಂದ್ ಕೊಪ್ಪದು, ಹರ್ಷ ಎಲಿಗಾರ್ ಅಂತ, ಶ್ರೀರಾಮ್ನಗರ ಹತ್ತಿಕೊಳ್ಳೋದವರು. ಇವರು 4 ಮಂದಿ ಮೇಲೆ FIR ಅನ್ನು ಮಾಡಿಸ್ತಾರೆ 94/26ರಲ್ಲಿ. ಮಂಜುನಾಥ್ ಹಿರೇಮನಿ ಮೊದಲೇದವರು, ಹೊಡೆದಿಲ್ಲ ಬಡ್ದಿಲ್ಲ ಏನೂ ಇಲ್ಲ, ಆತನ ಹೆಸರನ್ನು ಎಳೆದು ತಗೊಂಬಂದಿದ್ದಾರೆ. ತಿರುಪತಿ ಹಿರೇಮನಿ ಅಂತ, ಕೃಷ್ಣ ಹಿರೇಮನಿ, ಸಂತೋಷ್ ಬೆಟ್ಕಿ. ಅಂದರೆ ಈಗ 93ರ ಈಗೇನು ಸಂತ್ರಸ್ತರಿದ್ದಾರಲ್ಲ ಅವರು ಇಲ್ಲಿ 4ನೇ ಆರೋಪಿ ಆಗಿದ್ದಾರೆ. ಏನು ಅಂದರೆ
12/7/26 ಮಧ್ಯಾಹ್ನ 3 ಗಂಟೆಗೆ ಇಬ್ಬರು ಚಹಾ ಕುಡಿಯುವಾಗ ಬಿಲ್ ಕೊಟ್ಟೆ. ಇಲ್ಲಿ ಫಿರ್ಯಾದಿ ಯಾಕೆ ಕೊಟ್ಟಿ ಅಂತ ಹೇಳಿ ಮಂಜುನಾಥ್ ಹಿರೇಮನಿ ತಕರಾರು ಮಾಡಿ ಖಾಜಾ ವರ್ವಿ ಜಗಳ ಬಿಡಿಸಿ ಕಳಿಸಿದ. ಅಲ್ಲರಿ, ಯಾವುದೋ ಹೋಟೆಲ್ನಲ್ಲಿ ಇವ್ರು ಬಿಲ್ ಕೊಡೋದಾದ್ರೆ ಅದನ್ನ ನೀವು ಓದಿದ್ರೆ ಗೊತ್ತಾಗತ್ತೆ. ನೀವು ನೋಡಿ, 3 ಗಂಟೆಗೆ ಚಹಾ ಕುಡಿಯುವಾಗ ಬಿಲ್ ಕೊಟ್ಟೆ, ಫಿರ್ಯಾದಿ ಚಹಾ ಬಿಲ್ ಯಾಕೆ ಕೊಟ್ಟಿ ಅಂತ ಹೇಳಿ ತಕರಾರು ಮಾಡ್ತಾರಂತೆ. ಯಾರೋ ಹೋಟೆಲ್ನಲ್ಲಿ ಕೊಟ್ಟಾಗ ನೀ ಯಾಕೆ ಕೊಡಕ್ ಹೋಗ್ತಿ ಅಂತ ಯಾರಾದ್ರೂ ಅಂತಾರ? ಸ್ವಲ್ಪ ಯೋಚನೆ ಮಾಡಿ. ಹೆಂಗೆ ಅಂದ್ರೆ ಬೆಕ್ಕಿಗೆ ಜ್ವರ ಬಂದಂಗೆ ಉಲ್ಲೇಖಗಳನ್ನ ಮಾಡಿದ್ದಾರೆ. ಯಾಕೆ ಕೊಟ್ಟಿ ಅಂತೇಳಿ ಮಂಜುನಾಥ್ ಹಿರೇಮನಿ ತಕರಾರು ಮಾಡಿ ಅವಾಗ ಜಗಳ ಬೀಡಿಸಿ ಕಳಿಸಿದ್ರು. ಈ ಹಿಂದೆಯಿಂದಲೂ ನಮಗೆ ಅವ್ರಿಗೆ ಒಂದು ರೀತಿಯಿಂದ ಪಿತೂರಿ ಇತ್ತು, ಜಗಳ ಇತ್ತು. ಈಗ ಅದಕ್ಕೆ ಈಗ ಹರ್ಷ ಎಲಿಗಾರ್, ಆದಿತ್ಯ ಸುಂಕಾಪುರ್ ನನ್ನ ಜೊತೆ ಇದ್ದವರು ಅಂತ ನಾಗು ಸಂಪಗಾಮಿಯವರಿಗೆ ತಿಳಿಸಿ ರಾತ್ರಿ 11 ಗಂಟೆಗೆ ನನ್ನ ಸಂಗಡ ಆರೋಪಿ ನಂಬರ್ 1 ಇವರ ಮನೆಗೆ ಹೇಳ್ತಾರಲ್ಲ, ಜಗಳ ಬಗೆಹರಿಸ್ಕೊ ಮುಂದುವರಿಬಾರ್ದು ಅಂತ ಹೇಳಿ ರಾತ್ರಿ 11 ಗಂಟೆಗೆ ಹೋಗಿದ್ರಂತ. ದೆವ್ವಗಳ ಓಡಾಡೋ ಟೈಮಿಗೆ ನಿಮ್ಮ ಮನೆಗೆ ಬಂದು ಯಾರಾದರೂ ಮಾಂಡೋಳಿ ಮಾಡೋಕ್ಕಾಗ್ತದ? ಅದು ಒಂದು ಸಮಯವೇ. ಮನೆಯಲ್ಲಿ ಕುಟುಂಬ ಇರ್ತದೆ. CCTV ಫುಟೇಜನ್ನು ತೋರಿಸ್ತೀನಿ. ಯಾವ ರೀತಿ ಹೆಣಿಬೇಕು ಅಂತ ಹೋಗಿದ್ದಾರೆ, ಹೆಣಿಲಿಕ್ಕೆ ಆಗ್ತಾ ಇಲ್ಲ. ಮಲ್ಲಿಗೆ ಹೂ ಜೊತೆಗೆ ಅಲ್ಲಿ ಕನಕಾಂಬರ ಅವು ಇವು ಎಲ್ಲ ಸಿಕ್ಕೊಂಡ್ಬಿಟ್ಟಿದ್ದಾವೆ. ಅದು ವಿಚಿತ್ರವಾದ ಮಾಲೆ ಆಗ್ಬಿಟ್ಟಿದೆ. ಒಂಥರ ಬಿಡಿಯ ಮಲ್ಲಿಗೆ ಆದಂಗೆ ಆಗ್ಬಿಡ್ತದೆ. ಹೆಣಿಲಿಕ್ಕೆ ಹೋದಾಗ ಸರಿಯಾಗೂ ಹೆಣದಿಲ್ಲ. FIR ಮಾಡೋರು, ಅವ್ರಿಗೆ ಗೈಡ್ ಮಾಡಿದವರು ಏನನ್ನೋ ಗೈಡ್ ಮಾಡಿಬಿಟ್ಟಿದ್ದಾರೆ. ರಾತ್ರಿ 11 ಗಂಟೆಗೆ, ನಾನು ಹೇಳಿದ್ದಲ್ಲ FIR ನಲ್ಲಿ ಇದ್ದಿದ್ದು, ರಾತ್ರಿ 11 ಗಂಟೆಗೆ ನನ್ನ ಸಂಗಡ ಆರೋಪಿ ನಂಬರ್ 1 ಹಿರೇಮನಿ ಅವರ ಮನೆಗೆ ಅದರ ವೈಮನಸ್ಸು ಬಗೆಹರಿಸ್ಕೊಂಬರೋಣ ಅಂತ ಕರೆದುಕೊಂಡು ಹೋದಾಗ ಮೇಲ್ಕಂಡ ಆರೋಪಿತರು, ಈಗ ಯಾರ ಮೇಲೆ ಆರೋಪ ಮಾಡಿದಾರಲ್ಲ, ನಮ್ಮ ಮನೆಗೆ ಬಂದಿರಾ ಅಂತ ಕಟ್ಟಿಗೆ ತಗೊಂಡು ಕೊಲೆ ಮಾಡೋ ಉದ್ದೇಶದಿಂದ ತೀವ್ರ ಹೊಡಿಬಡಿ ಮಾಡಿದ್ರು. ನಾನು ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದೀನಿ, ಉಪಚಾರ ಮಾಡಿ ದಾಖಲೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ RN ಗುಡ್ದರಿ ಅಂತ ಹೇಳಿ ಅವ್ರು ತಗೊಂಡಿದ್ದಾರೆ. ಹೊಡಿಬಡಿ ಮಾಡಿ 11ವರೆಗೆ ಹೊಡಿಬಡಿ ಮಾಡಿಕೆ ಇವರು ಚಾಕು ತಲವಾರು CCTV ನಲ್ಲಿ ನೋಡಿ ಇವನ್ನೆಲ್ಲ ಹಿಡ್ಕೊಂಡು ಹೋದಾಗ ಕಟ್ಟಿಗೆ ತಗೊಂಡು ಅವ್ರು ಹಲ್ಲೆ ಮಾಡ್ಲಾರ್ದಂಗೆ, ಆತ್ಮರಕ್ಷಣೆ ಮಾಡ್ಕೊಳ್ಳಾರ್ದಂಗೆ ಬನ್ನಿಯಪ್ಪ ಅಂತ ಹೇಳಿ ಹಿಂಗೆ ಯಾರಾದ್ರೂ ಮುದ್ದು ಕೊಡ್ತಾರ? ಸ್ವಲ್ಪ ಯೋಚನೆ ಮಾಡಿ. ಇವರ ಹೇಳಿದ್ದಕ್ಕೂ ಅವರ ಬರಹಕ್ಕೂ ಆ ವರ್ತನೆಗೂ ಸಂಬಂಧವೇ ಇಲ್ಲ. ಇದು ಒಂದು ರೀತಿಯಿಂದ ಆದ್ರೆ, ಯಾಕಂದ್ರೆ ಪೂರ ವಿಶ್ಲೇಷಣೆ ಮಾಡಿ ನಾನು ಕ್ರೈಮ್ ಸ್ಟೋರಿ ನಿಮ್ಗೆ ಹೇಳಲಿಲ್ಲ ಅಂದ್ರೆ ಇದು ಅನ್ಯಾಯನೂ ಆಗ್ತದೆ ಮಂಜುನಾಥ್ ಹಿರೇಮನಿಗೆ, ಜೊತೆಗೆ ವಾಸ್ತುಸ್ಥಿತಿ ಏನಂತ ಯಾರಿಗೂ ಅರ್ಥ ಆಗಲ್ಲ. ಏನೋ ಆಗಿರ್ಬೋದು. ಇದನ್ನ ನಾವು ತನಿಖಾ ವರದಿ ರೀತಿಯಲ್ಲಿ ತಗೊಂಡು ಸ್ಕ್ರಿಪ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 12/7/2026 ಒಂದು FIR ಆಗ್ತದೆ. FIR ನಂಬರ್ 162/2026. ಸಂಜೆ 4:30ರಿಂದ 4:35 ಒಂದು ಘಟನೆ. ಕಂಪ್ಲೇಂಟ್ ಮಾಡಿದವರು ಹೋಟೆಲ್ ಓನರ್. ಅವರು ತಮ್ಮ ಅಲ್ಲಿ ಕೆಲಸ ಮಾಡೋರ ಮೂಲಕ ಚಂದ್ರಶೇಖರ್ ಶೆಟ್ಟಿ ಅನ್ನೋ 60 ವರ್ಷದ ಯಜಮಾನರ ಮೂಲಕ ಈ ಬಾರಕೋಟ್ರಿ ಲೆಫ್ಟ್ ಬರೋದ್ರಿಂದ ಅದು ಸಬರ್ಬನ್ ಲಿಮಿಟಿಗೆ ಬರ್ತದೆ. ಇದು ಮಯೂರ ಹೋಟೆಲ್ ಅಲ್ಲಿ ಒಬ್ಬ ಎಂಪ್ಲಾಯಿ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ, ಒಂದು ರೀತಿಯಿಂದ ಮೊದಲನೇ FIR ಅದು. ನಂತರ ವಿದ್ಯಾಗಿರಿ ಲಿಮಿಟ್ನಲ್ಲಿ ಕೇಸ್ ಕೌಂಟರ್ ಕೇಸ್, ಅಂದ್ರೆ ಹೀಟ್ ಜಾಸ್ತಿ ಆದಂಗೆಲ್ಲ ತಮ್ಮ ಚರ್ಮ ಉಳಿಸ್ಕೊಳ್ಳಿಕ್ಕೆ ಒಂದಿಷ್ಟು ಕೇಸ್ಗಳಾಗ್ತವೆ. ಇಲ್ಲಿ ಹೋಟೆಲ್ನಲ್ಲಿ ಏನಾಯ್ತು, ಬಿಲ್ ಕೊಡಕ್ ಹೋಗಿದ್ನ, ಬಿಲ್ ಕೊಡಕ್ ಹೋದಾಗ ನಾ ಅಲ್ಲಿ ಯಾಕೆ ಕೊಡ್ತೀವಿ ಅಂತ ಗುದ್ದಾಟ ಆಯ್ತು ಅಂತ ಹೇಳ್ತಾರಲ್ಲ, ಅದು ಸುಳ್ಳು. ಕುಂದಾಪುರ ಮೂಲದ ಈ ಚಂದ್ರಶೇಖರ್ ಶೆಟ್ಟಿ ಅವರು ಮಯೂರ ಹೋಟೆಲ್ನಲ್ಲಿ ಕೆಲಸ ಮಾಡೋರು. ಆರೋಪಿ ಕಿರಣ್ ಲಕ್ಕುಂಡಿ A1, ಆನಂದ್ ಕೊಪ್ಪದ್ A2 ಅಂತ ಹೇಳಿ ಅವರ ನೇಮ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೇ ಆನಂದ್ ಕೊಪ್ಪದು ಅಲ್ಲಿ FIR ಮಾಡಿಸಿದ್ದು 94. ನೆನಪಿರಲಿ ಯಾವ ರೀತಿ ಇಲ್ಲಿ ಚಕ್ರವ್ಯೂಹ ಇದೆ ಅಂದ್ರೆ, ಇದಕ್ಕೆ ಹೇಳೋದು ಮಂಜುನಾಥ್ ಹಿರೇಮನಿ ಹಿಂದೆ ಪಿತೂರಿ ನಡೆದಿತ್ತ ಅಂತ. ಇಲ್ಲಿ ನೊಂದವರು ಯಾರು? ಚಂದ್ರಶೇಖರ್ ಶೆಟ್ಟಿ, ಮಯೂರ ಹೋಟೆಲ್, ಕಲ್ಯಾಣ ನಗರ. ಸದ್ದಾಮ್ ಅಂತ ಹೇಳಿ ಪಾಪ ಚಾ ಕುಡ್ದು ಹಂಗೆ ಹೋಗಬಾರ್ದು, ದಿನ ತಿಂದು ಹೋಗ್ತಿದ್ದಿ, ಅಲ್ಲಿ ಕೊಡು ಅಂತ ಹೇಳಿ ಯಜಮಾನರ ಜೊತೆಗೆ ಚಂದ್ರಶೇಖರ್ ಅವ್ರ ಜೊತೆ ಕಿರಿಕಿರಿ ಆದಾಗ ಸದ್ದಾಮ್ ಅಂತ ಹೇಳಿ ಸಂಬಂಧ ಇಲ್ಲದವ್ರು ಹೋಟೆಲ್ ಅವರು ತಿನ್ಲಿಕ್ಕೆ ಬಂದವ್ರು ಬಿಡಿಸಿದಾಗ ಅವ್ರಿಗೂ ಬೀಳ್ತವೆ. ಸದ್ದಾಮ್ ನದಾಫ್ ಅಂತ ಹೇಳಿ ಅವರು ಕೂಡ ನೊಂದವರು, ಸಂತ್ರಸ್ತರು, ಪೆಟ್ಟು ತಿಂದವರು ಅಂತ ಹೇಳಿದೆ. 4 ವರ್ಷದಿಂದ ಕಲ್ಯಾಣ ನಗರ ಮಯೂರ ಹೋಟೆಲ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇವೆ ಸ್ವಾಮಿ ಅಂತ ಹೇಳ್ತಾರೆ ಚಂದ್ರಶೇಖರ್ ಶೆಟ್ಟಿ ಅವರು. ಅವ್ರು ಕೂಡ ಮಾತಾಡಿದ್ದಾರೆ, ನಿಮ್ಗೆ ತೋರಿಸ್ತೀವಿ, ಎಲ್ಲ ನೋಡ್ಬೋದು. ದಿನಾಂಕ 12/7/2026 ಮಧ್ಯಾಹ್ನ 4:30 ಗಂಟೆಗೆ ಆರೋಪಿತ ಇಲ್ಲಿ ಕಿರಣ್ ಲಕ್ಕುಂಡಿ ಏನಿದಲ್ಲ A1, ಹಾಗೆ ಆನಂದ್ ಕೊಪ್ಪದವರು ರೌಡಿ ಶೀಟರ್,
ಮೈಕೆ ಹೊಟ್ಟೆಗೆ ಹೊಡಿಬಡಿ ಮಾಡಿ ಸೂಳೆ ಮಕ್ಕಳ ಅವ್ರು ಹೇಳ್ತೇನೆ, ನಾನು ಬೈತಾ ಇಲ್ಲ ಯಾರಿಗೂ. ಸೂಳೆ ಮಕ್ಕಳ ಇಲ್ಲಿ ನಿಮ್ಗೆ ಜೀವ ಬೆದರಿಕೆ ಹಾಕಿ ಹೊಡಿಬಡಿ ಮಾಡಿ ಜೊತೆಗೆ ಜಗಳ ಬಿಡಿಸಲು ಬಂದ ಸದ್ದಾಮ್ ಕೂಡ ಇಲ್ಲಿ ಏಟುಗಳು ಬೀಳ್ತವೆ. ಇಲ್ಲಿ ಪುಕ್ಕಟೆ ತಿಂದು ಜಗಳ ತಂಟೆ ಮಾಡೋದಾದ್ರೆ, ಈಗ ನಿಮ್ಗೆ ಗೊತ್ತಿದೆ ಗ್ಯಾಸ್ ಸಿಲಿಂಡರ್ ಅವು ಆದಾಗ ಫಜೀತಿ ಎದ್ದು ರೇಟ್ಗಳನ್ನೇ ಜಾಸ್ತಿ ಮಾಡುವಾಗ ಇಲ್ಲಿ ನಾನು ಹೇಳೋದು ಮಹೇಶ್ ಶೆಟ್ಟಿ ಅವರಿಗೆ, ಇನ್ನೊಬ್ಬರಿಗೆ, ಸರ್ ನಿಮ್ಮ ಹೋಟೆಲ್ನಲ್ಲಿ ನಿಮ್ಮ ಒಂದು ಸಂಘ ಇರ್ತದಲ್ಲ, ಹೋಟೆಲ್ ಓನರ್ ಅಸೋಸಿಯೇಷನಲ್ಲಿ, ಇಂಥ ಒಣ ತಿಂಡಿ ಅವ್ರಿಗೆ ಒಂದು ಏನಾದರೂ ಕ್ರಮ ಕೈಗೊಳ್ರಿ. ಯಾಕಂದ್ರೆ ತಿಂದು ಉಂಡು ಕೆಲವ್ರು ಏನು ಮಾಡ್ತಾರೆ, ಅದಕ್ಕೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಬಿಲ್ ತಂದ್ಬಿಡಪ್ಪ, ಟೋಕನ್ ತಂದ್ಬಿಡ್ರಿ, ಆಮೇಲೆ ನೀವು ತಿಂದ ಮೇಲೆ ರೊಕ್ಕ ಕೊಡಲಿಲ್ಲ ಅಂದ್ರೆ ನಾವು ನಿಮ್ಮ ಹಿಂದೆ ಎಲ್ಲಿ ಬರೋಣ ಅನ್ನೋ ಅರ್ಥದಲ್ಲೇ ಆಗ್ಬಿಟ್ಟಿದೆ. ಪಾಪ ಇಲ್ಲಿ ಹೆಂಗೋ ಕೊಡ್ತಾರೆ ಬಿಡು ಅಂತ ಹೇಳಿ ಫಸ್ಟ್ ಅನ್ನದಾತ ಸುಖಿಭವ ಅಂತ ಉಣಿಸ್ತಾರೆ. 4 ತಿಂಗಳಿಂದ ಬಂದು ಇವರು ಹಾಗೆ ಬಿಲ್ ಜಾಸ್ತಿ ಮಾಡ್ಕೊಂತ ಹೋಗಿ ಕೇಳಕ್ಕೆ ಹೋದಂಗೆಲ್ಲ ಇವರೆಲ್ಲ ಗಾಂಜಾ ಗಿಂಜಾಗಿ ಹೊಡೆದು ಬಂದು ಇವ್ರಂತಲ್ಲ ಒಟ್ಟು ಟೋಟಲ್ ಹೇಳ್ತಾನೆ ಮುಂಚೆನೆ ಅದಕ್ಕೆ ತೊಗೊಂಡ್ಬಿಡ್ತಾರೆ. ಯಾಕಂದ್ರೆ ಬಾರ್ನಲ್ಲಿ ಕೂಡ ಕೆಲವೊಂದು ಕಡೆ ಹಾಗೆ ಮಾಡಿದ್ದಾರೆ, ಕುಡಿಯೋಕ್ಕಿಂತ ಮುಂಚೆ ಚೆಂದಾಗಿರ್ತಾರೆ, ಕುಡಿದ ಮೇಲೆ ಬಿಲ್ ಕೊಡ್ಬೇಕಾ ಮಗನೇ, ನನ್ನೇ ಬಿಲ್ ಕೇಳ್ತೆ ಅಂತ ಗುದ್ದಾಡಿದ್ದು ಎಷ್ಟೋ ಇದ್ದಾವೆ ಧಾರವಾಡದಲ್ಲಿ. ಅದಕ್ಕೆ ಹೇಳ್ತಾರಲ್ಲ, ನಮ್ಮದು ಧಾರವಾಡ ಹೆಚ್ಚಿಗೆ ಮಾತೇ ಬೇಡ. ಇಲ್ಲಿ 25 ರೂಪಾಯಿ ಸಲುವಾಗಿ ಉಪನಗರ ಠಾಣೆಯಲ್ಲಿ ಒಂದು FIR ಆಗ್ತದೆ. ಹಿರೇಮನಿ ಕಾರಣ ಅಂತ ಹೇಳಿ ಆತನ ಎಳ್ಕೊಂಬರ್ತಾರೆ ಹೆಸರಿನಲ್ಲಿ. ಇದರ ಹಿಂದೆ ಪಿತೂರಿ ಇದ್ದಾವೆ, ಯಾರು ಇದ್ದಾರೆ ಹೇಳು ಅಂತಂದಾಗ ಒಬ್ಬ ವ್ಯಕ್ತಿ ಬಾಯಿ ಬಿಡ್ತಾನೆ. ಹಿರೇಮನಿಯನ್ನ ಕೊಲ್ಲಿಕ್ಕೆ ಬೆಳಗಾಂ ಅವರಿಗೆ ಸುಪಾರಿಯನ್ನ ಕೊಟ್ಟಿದ್ದಾರೆ. ಬೆಳಗಾಂನಿಂದ ಸುಪಾರಿ ತಗೊಂಡಿದ್ದು 3.5 ಲಕ್ಷ ಅಂತ ಹೇಳ್ತಾರೆ. ಶಂಕರ್ ಅಂತ ಹೇಳಿ ಸುಪಾರಿ, ಅದು ಶಂಕರ್ ಅನ್ನೋ ಹೆಸರು ಉಲ್ಲೇಖ ಮಾಡ್ತಾರೆ. ಅದನ್ನ ತನಿಖೆನಲ್ಲಿ ಕೇಳಿ ವಿಷದಪಡಿಸಲಿ. ತನಿಖೆ ಮಾಡೋದು ನಮ್ಮ ಕೆಲಸ ಅಲ್ಲ, ವರದಿ ಮಾಡೋದು ಮಾತ್ರ ನಮ್ಮ ಕೆಲಸ. ನಿಮ್ಮ ತನಿಖೆಗೆ ಅನುಕೂಲ ಆಗಲಿ ಅಂತ ಹೇಳಿ ಎಳೆಯಾಗಿ ಬಿಡಿಸಿಟ್ಟಿದ್ದೀನಿ. ಇಲ್ಲಿ ಜುಲೈ ನೈಟ್ ಮಾರಕಾಸ್ತ್ರ ಹಿಡಿದು ಹಿರೇಮನಿ ಮಂಜುನಾಥನವ್ರಿಗೆ ಮನೆಗೆ ಬಂದ ಮೇಲೆ ಆ CCTVನಲ್ಲಿ ಕಾಣ್ತದೆ. 11:15 ಆತನ ಮನೆಗೆ ಹೋಗಿ ಜಗಳ ಆಡೋದು ಬೇಡ ಇನ್ನ ಅಂತ ಹೇಳಿದವರು ಹಲವಾರು ಚಾಕುಗಳನ್ನ ತಗೊಂಡು ಹೋಗ್ತಾರ. ಅಲ್ಲಿ ಇಳಿದ ತಕ್ಷಣ ಅಟ್ಯಾಕ್ ಮಾಡೋದು ನಿಮಗೆ ಕಾಣ್ತದೆ. CCTV ಸುಳ್ಳು ಹೇಳಲ್ಲ, ಕಣ್ಣುಗಳು ಅಲ್ಲಿ ಯಾರಾದ್ರೂ ನೋಡ್ಬೋದು. ಮಂಜುನಾಥ್ ಹಿರೇಮನಿ ಮತ್ತೆ ಅವರ ಕುಟುಂಬ ಅಲ್ಲಿ ತಲ್ವಾರ ಜಳಪಿಸ್ ಕೂಡಲೇ ಇವರನ್ನ ಹಿಡ್ಕೊಂಡು ಕೂಡ್ತಾರೆ. ಅವರು ಬಲವಾನ್ರೆ. ಇವರನ್ನ ಹಿಡ್ಕೊಂಡು ಕೂತ್ಕೊಂಡು ರಾತ್ರಿ ಬಂದ ಸಮಯ ಆಲ್ಮೋಸ್ಟ್ ಮಿಡ್ ನೈಟ್ ಆಗಿರೋದ್ರಿಂದ ಕೂಡಿಸಿ ಇವ್ರೇನು ಬಿಂಬಿಸ್ತಾರೆ, ಬೆಳಗ್ಗೆ ಇದೇ ಹಿರೇಮನಿ ಕುಟುಂಬನೇ ಅವರನ್ನ ಯಾರು ಕೊಲ್ಲಿಗೆ ಬಂದವ್ರಿಗೆ, ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾರಲ್ಲ ಅವರನ್ನ ಅಡ್ಮಿಟ್ ಮಾಡಿಸ್ತಾರೆ. ನೀವು ಸಿವಿಲ್ ಹಾಸ್ಪಿಟಲ್ ಅಲ್ಲಿ CCTV ನೋಡಿದ್ರೆ ಬಡಿಲಿಕ್ಕೆ ಬಂದವ್ರನ್ನ ಅಡ್ಮಿಟ್ ಮಾಡಿಸಿ ಮೈ ಮೇಲೆ ಕೇಸ್ ತಗೊಳ್ಳಿಕ್ಕೆ ಇವರಿಗೆ ತಿಂಡಿನ. ಇಲ್ಲಿ ಹೋಟೆಲ್ ಜಗಳ ಎಲ್ಲೋ ಆಗಿರ್ತದೆ. ಹಿರೇಮನಿ ಅನ್ನ ಒಂದು ನೆವ ತಗೊಂಬಂದು ಇಲ್ಲಿ ಪೊಲೀಸ್ ಕಾಲ್ ಮಾಡಿದ್ರು ಕೂಡ ಕಾಲ್ ಡೀಟೇಲ್ಸ್ ನೋಡಿದ್ರೆ ಪೊಲೀಸ್ನವ್ರು ಬರಲೇ ಇಲ್ಲ. ಹೋದ್ರು ಹೊತ್ಬಿಡು, ಒಂದು ಯಾವುದೋ ಒಂದು ಕೆಟ್ಟ ಹೊಳ ಹೋತಂತ ಏನ್ ಬಿಟ್ಟಿದ್ರು ಗೊತ್ತಿಲ್ಲ. ಅದು ಯಾಕಾಯ್ತು, ಯಾಕಂದ್ರೆ ಅವ್ರು ಹೇಳಿದ್ದು ಪೊಲೀಸ್ ಕಾಲ್ ಮಾಡಿದ್ರು ಬಂದಿಲ್ಲ ಅಂತ ಹೇಳ್ತಾರೆ. ಅವರ ದೂರದು, ನಮ್ದಲ್ಲ. ಬೆಳಗಾವಿ ಮೂಲದ ವ್ಯಕ್ತಿಗೆ ಸುಪಾರಿ ಕೊಟ್ಟ ಮೇಲೆ ಇಲ್ಲಿ ಕ್ಯಾತೆ ತೆಗೆದ ಮೇಲೆ ಹೇಳ್ಬೇಕಲ್ಲ, ಒಂದು ಜಗಳ ಆಗ್ಬೇಕಂದ್ರೆ ಏನಾಯ್ತು, ಮೂಲ ಏನಂತಂದಾಗ ಗೊತ್ತಾಗತ್ತೆ. ಇಲ್ಲಿ ಲಕ್ಷ್ಮಣ್ ದೊಡ್ಡಮನಿಯವರು ಏನ್ ಮಾತಾಡ್ತಾರೆ, ಜೊತೆಗೆ ಅಲ್ಲಿ ಕಮಿಷನರ್ ಅವ್ರಿಗೆ ಹಿರೇಮನಿ ಪರವಾಗಿ ಕೆಲವೊಬ್ರು ಹೋಗಿ ನಮ್ಮ ಸಮಾಜದ ನಾಯಕ ಅಂತ ಹೇಳಿ ಅವ್ರಿಗೆ ಮನವಿಯನ್ನ ಕೊಡ್ತಾರೆ. ಅವರು ಏನ್ ಹೇಳ್ತಾರ ಅಂತ ಹೇಳಿ ಯಥಾವತ್ತಾಗಿ ನಿಮಗೂ ತೋರಿಸ್ತಾ ಇಲ್ಲಿ ಹೇಳೋದು 100% ಮಂಜುನಾಥ್ ಹಿರೇಮನಿ ಹಿಂದೆ ಒಂದು ಪಿತೂರಿ ನಡೀತಾ ಇದೆ. ಒಳ್ಳೆ ರೀತಿಯಿಂದ ತನಿಖೆ ಆಗಲಿ. ಸತ್ಯಮೇವ ಜಯತ್. ಆಯ್ತು, 15-20 ದಿವಸದಿಂದ ಬರ್ತಾರೆ, ನಾಷ್ಟ ಮಾಡ್ತಾರೆ, ಊಟ ಮಾಡ್ತಾರೆ, ಬಿಲ್ ಕೊಡ್ತೇ ಹೋಗ್ತಾರೆ. ಕೊಟ್ಟು ಕೇಳೋದಿದ್ರೆ ನಾಳೆ ಕೊಡ್ತೆ, ಇವತ್ತು ಕೊಡ್ತೆ, ನಾಳೆ ಕೊಡ್ತೆ, ಹೀಗೆ ಮಾಡ್ತಾ ಇದ್ದಾರೆ. ನಾನೊಬ್ಬ ಕೆಲಸ ಮಾಡೋನು, ನನಗಿಂತ ಮೇಲೆ ಮಾಲಕರಿದ್ದರು. ಮಾಲಕರನ್ನ ಹೇಳ್ತೇನೆ, ಹಿಂಗಲ್ಲ 1 ದಿವಸ 2 ದಿವಸ 3 ದಿವಸ ಕೊಡ್ಬೋದು. ನಾನು ಕೇಳುವವರು ಇದ್ದೀನಿ. ಊಟ ಮಾಡ್ತಾರೆ, ಅಲ್ಲಿ ಪಕ್ಕದಲ್ಲಿ ನನ್ನ ಅಂಗಡಿ ಇದೆ, ಬೀಡ ಅಂಗಡಿ, ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ, ಸಿಗರೇಟ್ ಸೇರ್ತಾರೆ, ಅಲ್ಲಿ ಬರ್ತಾರೆ. ಮತ್ತು 5:30-6 ಗಂಟೆ ಬಂದು ನಿಂದೇನು ಹಾಗೆ ಹೀಗೆ ಅಂತ ಮೈ ಮೇಲೆ ಕೈ ಹಾಕೋದು, ಹಿಂಗೆ ಹೇಳೋದು, ಹಿಂಗೆ 5-6 ದಿವಸದಿಂದ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ದಿವಸ ನಾನು ಹೇಳಿದೆ, ಇನ್ನು ಕೊಡೋದಿಲ್ಲ ನಿಮಗೆ. ನಾನು ಕೇಳೋರು ಇದ್ದಾರೆ, ನಾನು ಇನ್ನು 1 ರೂಪಾಯಿ ನಿಮ್ಗೆ ಸಾಲ ಕೊಡೋದಿಲ್ಲ, ಪಾರ್ಸೆಲ್ ಕೊಡೋದಿಲ್ಲ. ನೀವೆಲ್ಲ ಈಗ ಫೋನ್ ಮಾಡ್ತೀರಾ, ಫೋನ್ ಮೇಲೆ ಪಾರ್ಸೆಲ್ ಕೊಡಿಲ್ಲ. ನಾನು ಕೊಟ್ಟಿದ್ದೆ, 10-15 ಸಲ ಕೊಟ್ಟಿದ್ದೆ. ಮತ್ತು ಇಲ್ಲೂ ನಾಷ್ಟ ಮಾಡಿರಿ, ಇಲ್ಲೂ ನೀವು ರೊಕ್ಕ ಕೊಟ್ಟಿಲ್ಲ. ಇದಕ್ಕೆ ಇವತ್ತಿಂದ ಕೊಡೋಲ್ಲ. ಅದಕ್ಕೆ ನಾನು 5:15 ಬರ್ತೇನೆ, ನೀನು ನೋಡ್ತೇನೆ, ಹಾಗೆ ಅಂತ ಏಕೆ ಬಂದು ಇಬ್ಬರು ಬಂದು ನಾವು ಒಳಗಡೆ ಕಿಚನ್ ಒಳಗೆ ಹಿಂಗೆ ಸಾಂಬಾರೆಲ್ಲ ಹಾಕಿ ಕಟ್ತಾ ಇದ್ದೇನೆ. ಬಂದು ಕಾಲಲ್ಲಿ ತೊಳೆದ್ಬಿಟ್ಟೆ, ಇಲ್ಲಿ ದಪ್ಪ ಆಗ್ಬಿಟ್ಟಿದೆ ಕಾಲು, ಮತ್ತು ಇಲ್ಲಿ ಹೊಟ್ಟೆಗೆ ತೊಳೆದಾರೆ.
ಒಂದು ಹೇಳ್ಬಾರ್ದು. ಮತ್ತೊಬ್ಬ ನಮ್ಮ ಕೆಲಸ ಮಾಡೋನಲ್ಲಿ ಹಿಂದ್ಗಡೆ ಊಟ ಮಾಡ್ತಿದ್ದೆ, ಪಟ್ಟ ಓಡ್ ಬರೋವಾಗ ಅಲ್ಲಿ ಪಕ್ಕದಲ್ಲಿ ಚಮಚ ಎಲ್ಲ ಇಡುತ್ತೆ, ಆ ಚಮಚದಲ್ಲಿ ತೆಗೆದು ಇಲ್ಲಿಗೆ ಎಳೆದ್ಬಿಟ್ಟಾನೆ ಅಷ್ಟೇ. ಮತ್ತು ನಮಗೂ ಅವರಿಗೆ ಏನು ಒಬ್ಬನಿಗೆ ಗಾಯ ಆಗಿತ್ತೆ, ಹೆಸರು ಸದ್ದಮ್ ಅಂತ. 15 ದಿನಗಟ್ಟಲೆ ನೀವು ಅವರಿಗೆ ಪಾರ್ಸೆಲ್ ಕೊಡ್ತಾ ಇದ್ದೆ. ಮತ್ತೆ ನೀವು ಮಾಲಕರಿಗೆ ಮೋಸ ಮಾಡಿದ್ರು. ಯಾರ ನೀವು ಮಾಲಕ ಮೋಸ ಮಾಡಿ ಅವ್ರು ದಾದಾಗಿರಿ ಹೊಡಿತಿದ್ರು. 15 ದಿನ ಅವರು ಊರಲ್ಲಿ ಅವ್ರು ಇಲ್ಲ, ದಾದಾಗಿರಿ ಮಾಡಿದ್ರು ಅಂತ ಹೇಳಿ ಹಂಗ ಕೊಟ್ಬಿಡುದ. ಕೊಟ್ಬೇಡಿ, ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಹೇಳ್ತಿದ್ರು, ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಹಿಂಗೆ ಡೈಲಿ ಹಿಂಗೆ ಹೇಳ್ತಿದ್ರು. ನಾನು ಲಾಸ್ಟಿಗೆ ಹೇಳ್ತೀನಿ ಕೊಡಲ್ಲ. ಮಾಲಕರು ಊರಿಗೆ ಹೋಗಿದ್ದಾರೆ, ಇಲ್ಲ ಮಾಲಕರು ನನ್ನ ಮೇಲೆ ಜವಾಬ್ದಾರಿ ಬಿಟ್ಟು ಹೋಗಿದ್ದಾರೆ, ಅದಕ್ಕೆ ಇದೆ ಅನ್ನೋದು ಅಷ್ಟೇ. ತಮ್ಮ ಹೆಸರು? ಚಂದ್ರಶೇಖರ್ ಶೆಟ್ಟಿ ಅಂತ. ಮೊನ್ನೆ ಆಗಿರೋದ ಘಟನೆ ಇದು. 12ನೇ ತಾರೀಕಿಗೆ ಮಧ್ಯಾಹ್ನ 3 ಗಂಟೆ ಸುಮಾರು ರೌಡಿ ಶೀಟರ್ ಆದವಂತನು ಆನಂದ ಕೊಪ್ಪದ ಮತ್ತು ಹರ್ಷ ಅನ್ನುವಂಥ ವ್ಯಕ್ತಿ ಇಬ್ಬರು ಹೋಟೆಲ್ ಮಾಲೀಕರ ಶೆಟ್ಟಿ ಅಂಗಡಿ ಹೋಗ್ತಾರೆ. ಅವರು ಅಲ್ಲಿ ಹೋದ ನಂತರ ಇವರು ಊಟ ಮಾಡಿರ್ತಾರೆ, ಏನೋ ತಿಂದಿರ್ತಾರೆ. ಅವನಿಗೆ ಬಿಲ್ಲು ಕೊಡಲ್ಲ. ಆದ ನಂತರ ಆ ಹೋಟೆಲ್ದಾಗ ಸುಮಾರು ಅದೇ ದಿವಸ ಅಲ್ಲ 15-20 ದಿವಸದಿಂದ ಸತತವಾಗಿ ಹಾಗೆ ಮಾಡ್ತಾ ಇದ್ದಾನಂತೇನು, ಊಟ ಮಾಡೋದು ತಿನ್ನೋದು, ಅವನಿಗೇನೋ ಬಿಲ್ಲು ಕೊಡೋಂಗಿಲ್ಲ. ಆಮೇಲೆ ಆ ಹೋಟೆಲ್ ಮಾಲೀಕವನು ದುಡ್ಡು ಕೇಳಿದ್ದಾನೆ ಅವನಿಗೆ, ಏನು ಆ ದುಡ್ಡು ಕೊಡೋಂಗಿಲ್ಲ, ನೀ ಏನು ಮಾಡ್ಕೊ ಅನ್ನೋ ಲೆಕ್ಕಕ್ಕೆ ಅವನಿಗೆ ಬೈಯುವಂಥದ್ದು ಅಥವಾ ಮತ್ತೊಂದು ಹೊಡೆಯುವಂಥದ್ದು ಮಾಡಿದ್ದಾನೆ ಅವನು. ಆದ ನಂತರ ಇವನು ಇಲ್ಲ ಮಾಲೀಕ ಇಲ್ಲ, ಮತ್ತು ನೀವು ದುಡ್ಡು ಕೊಡಲೇ ಹೋಗ್ಬೇಕಂತೇಳಿ ಸ್ವಲ್ಪ ಜೋರು ಮಾಡಿದ್ದಾನೆ. ಆದ ನಂತರ ಇವನು ಆನಂದ್ ಕೊಪ್ಪದ ಅನ್ನುವಂಥವನು ರೌಡಿ ಶೀಟರ್, ಇವನು ಗಡೀಪಾರಾದಂಥ ವ್ಯಕ್ತಿ, ಇವನು ಮತ್ತು ಹರ್ಷ ಅನ್ನುವಂಥ ವ್ಯಕ್ತಿ ಇಬ್ಬರು ಕೂಡ ಅವನು ಹೋಗಿ ಹಲ್ಲೆ ಮಾಡಿದ್ದಾರೆ. ಆ ಹೋಟೆಲ್ ಸಪ್ಲೈ ಮಾಡೋರಿಗೆ ಹಲ್ಲೆ ಮಾಡಿದ್ದಾರೆ. ಆದ ನಂತರ ಅಲ್ಲೇ ಪಕ್ಕದಲ್ಲಿದ್ದಂಥವ್ರು ಎಲ್ಲ ಜನ ಸೇರಿದ್ದಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ ಹಿರೇಮನಿ ಅನ್ನೋರು ಅದೇ ಸಂದರ್ಭದಲ್ಲಿ ಅವರು ಕೂಡ ಅಲ್ಲಿ ಬಂದಿದ್ದಾರೆ. ಆದ ನಂತರ ಅವರು ವಿಚಾರಣೆ ಮಾಡಿದ್ದಾರೆ, ಏನಾಗಿದೆ ಏನಿಲ್ಲ ಅಂತ ಹೇಳ್ಕೊಂಡು. ಇದೆಲ್ಲ ವಿಚಾರ ನೋಡಿದ್ದಾಗ 112ಗೆ ಕಾಲ್ ಮಾಡಿದ್ದಾರೆ ಅವರು, ಪೊಲೀಸ್ ಇಲಾಖೆಗೆ 112ಗೆ ಕಾಲ್ ಮಾಡಿ ಅವರನ್ನು ಪೊಲೀಸರನ್ನ ಕರೆಸಿ ಅವ್ರನ್ನ ಯಾರು ಆನಂದ ಕೊಪ್ಪದ ಮತ್ತು ಹರ್ಷ ಅವರನ್ನು ಇಬ್ಬರನ್ನೂ ಕೂಡ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು. ಮತ್ತು ಈ ರೀತಿ ಅವರು ಮಾಡ್ತಾ ಇದ್ದಾರೆ. ಮತ್ತು ಆ ಹೋಟೆಲ್ ಏನು ಸಪ್ಲೈ ಮಾಡಿದ್ದಾರೆ ಅವರಿಗೆಲ್ಲ ಹೊಡೆದಿದ್ದಾರೆ. ನೀವು ನನಗೆ ಕಸ್ಟಡಿ ತೊಗೋರಿ ಅನ್ಲಿಕ್ಕೆ ಅವ್ರು ಕೊಟ್ಟಿದ್ದಾರೆ. ಇವನು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇವನು ಆನಂದ ಕೊಪ್ಪದ ಅನ್ನುವಂಥವನು ಅವನಿಗೆ ಬಿಡುಗಡೆ ಮಾಡ್ಕೊಂಡು ಹೊರಟಿದ್ದಾನೆ, ಅವನು ಪಾರಾಗಿಬಿಟ್ಟಿದ್ದಾನೆ. ಆಮೇಲೆ ಏನಾಗ್ತಿದ್ದ? ಆದ ನಂತರ ಸಾಯಂಕಾಲ ಮತ್ತೆ ಇವನು ಲಾಂಗ್ ಮಚ್ಚು ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಇವರೆಲ್ಲ ನೋಡಿದ್ದಾರೆ ನಮ್ಮವರೆಲ್ಲ. ಆದ ನಂತರ ನಮ್ಮ ವಕೀಲರು, ಕಾನೂನು ಸಲಹೆಗಾರರಾದಂಥವರು ವಕೀಲರು ಆ ಸ್ಟೇಷನ್ಗೆ ಹೋಗಿ ಇಂಟಿಮೇಷನ್ ಕೊಟ್ಟಿದ್ದಾರೆ, ಇಲ್ಲ ಅವರು ಮಚ್ಚು ಲಾಂಗ್ ತೊಗೊಂಡು ಅಡ್ಡಾಡ್ತಾ ಇದ್ದಾರೆ, ಮತ್ತು ನೋಡ್ರಿ ಅವ್ರು ಏನಾರು ಮಾಡ್ಬೋದು, ನಮ್ಮ ಪ್ರೊಟೆಕ್ಷನ್ ಕೊಡ್ರಿ, ಅವ್ರಿಗೆ ಮನೆತನ ಕೊಡ್ರಿ, ಹಿರಿಮನೆಯವರು ಅಂತ ಲೆಕ್ಕಕ್ಕೆ ಅವರು ಹೇಳಿದ್ದಾರೆ. ಎಲ್ಲೋ ಸಾಬರ್ ಕ್ರೈಮ್ಗೆ ಮತ್ತು ವಿದ್ಯಾಗಿರಿ ಸ್ಟೇಷನ್ಗೆ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಿಂದ ಅದನ್ನು ಸ್ಪಂದನೆ ಕೊಡಲಿಲ್ಲ, ಪೊಲೀಸರು ಕೊಡಲಿಲ್ಲ. ರಾತ್ರಿ 2:30 ಗಂಟೆ ಸುಮಾರು ರಾತ್ರಿ ಟೈಮ್ದಲ್ಲಿ ಆಕಸ್ಮಿಕವಾಗಿ ಆನಂದ ಕೊಪ್ಪದು, ನಾಗರಾಜ ಸಪ್ಪಗಾವ, ಆದಿತ್ಯ ಸುಂಕಾಪುರ, ಹರ್ಷ, ಕಿರಣ್ ಲಕ್ಕುಂಡಿ ಅನ್ನೋಂಥವ್ರು ಸುಮಾರು ಒಂದು 7-8 ಜನ ಗ್ಯಾಂಗ್ ಕಡ್ಕೊಂಡು ತಲವಾರು ಮಚ್ಚು ತಗೊಂಡು ಇವರು ಮನೆ ಮೇಗಡೆ ಅಟ್ಯಾಕ್ ಮಾಡಕ್ಕೆ ಹೋಗಿದ್ದಾರೆ. ಆದ ನಂತರ ಇವರು ಅಟ್ಯಾಕ್ ಮಾಡಿ ಬಂದಂಥ ಸಂದರ್ಭದಲ್ಲಿ ಅವರು ತನ್ನ ಪ್ರಾಣ ಉಳಿಸ್ಕೊಳ್ಳೋಗೋಸ್ಕರ ಒಂದು 2 ಜನರನ್ನ ಸ್ವಲ್ಪ ಸರ್ಸಾಡಿದ್ದಾರೆ ಅವರು. ಆದ ನಂತರ ಇವ್ರು ಅವನು ಹೊರಲಿಕ್ಕೆ ಹೋಗಿ ಲಾಂಗ್ ಮಚ್ಚು ಇವ್ರ ಕಡೆ ಇದೆ, ನಮ್ಮಲ್ಲೆಲ್ಲ CC ಫುಟೇಜು ಕ್ಯಾಮ್ರಾ ಎಲ್ಲ ಇದೆ, ನಮ್ಮ ಹತ್ರ ಎಲ್ಲ ಇದೆ. ಬಟ್ ಇದಾದ ನಂತರ ಅವರನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರು. ಆಮೇಲೆ ಇವರೇ ಮತ್ತೆ ರಾತ್ರಿ ಅವರೇನಿಬ್ಬರು ಗಾಡಿ ಮೇಲೆ ಬಿದ್ದ ನಂತರ ಇವರೇ ಬೆಳಿಗ್ಗೆ ತೊಗೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಯಾರು? ಮಂಜುನಾಥ್ ಹಿರೇಮನಿ ಕುಟುಂಬದವರು. ಶೆಡ್ನಾಗ ಇಟ್ಟು ಹೊಡೆದು ಮತ್ತು ಅವರೇ ತಂದು ಅಡ್ಮಿಟ್ ಮಾಡಿ ಅಲ್ಲಿ ಬಿದ್ದವ್ರನ್ನ ಕರ್ಕೊಂಬಂದು ಹಾಕಿದೀವಿ ಅಂತ ಹೇಳಿ ಹೋಗಿದಾರ ಅಂತ ಅವ್ರು ಆರೋಪ ಐತೆ ಸರ್. ಅಲ್ಲ ರೀ, CC ಕ್ಯಾಮ್ರಾದೊಳಗ ಕ್ಲಿಯರ್ ಆಗಿದೆ, ಗಾಡಿ ತಗೊಂಡು ಯಾರು ಬಂದಿದ್ದಾರೆ, ಮಚ್ಚು ತಗೊಂಡು ಯಾರು ಬಂದಿದ್ದಾರೆ, ಇವ್ರು ಎಲ್ಲಿದ್ರು, CC ಕ್ಯಾಮ್ರಾದಲ್ಲಿ ಕ್ಲಿಯರ್ ಆಗಿದೆ, ಪಿಕ್ಚರ್ ಇದೆ ಅದರಲ್ಲಿ. ಆಮೇಲೆ ಮಚ್ಚು ತಗೊಂಡು ಬಂದವ್ರು ಇವರು, ಮತ್ತು ಇವ್ರು ಕರ್ಕೊಂಡ್ ಬಂದ್ರೆ ಮಚ್ಚು ಅವ್ರ ಕಡೆ ಹೆಂಗೆ ಬರುತ್ತೆ? ಹಾಗಾಗಿ ಇವ್ರದ್ದು ಮತ್ತೆ ಅವ್ನು ಹೇಳ್ತಾನೆ, ಯಾರು ಆನಂದ ಕೊಪ್ಪದ್ ಹೇಳ್ತಾರೆ, ಅವ್ರು ಯಾರು ಸುಪಾರಿನೂ ಕೊಟ್ಟಿದ್ದಾರಂತೆ, ಮಂಜುನಾಥ್ ಹಿರೇಮನಿ ಹೊಡಿಲಿಕ್ಕೆ 3 ಲಕ್ಷ ಸುಪಾರಿನೂ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ವಿಷಯ ಅವನೇ ಹೇಳಿದ್ದಾನೆ. ಹೀಗಾಗಿ ನಾವು ಇವತ್ತು ಪೊಲೀಸ್ ಕಮಿಷನರ್ಗೆ ಹೋಗಿ ಅದನ್ನೆಲ್ಲ ಕೂಡ ವಿವರಣೆ ಕೊಟ್ಟಿದ್ದೀವಿ. ಅವರು ಆನಂದ ಕೊಪ್ಪದವರು ಮತ್ತು ಧಾರವಾಡ ಬಾರಕುಟ್ರಿ ಹೋಟೆಲ್ ಮಯೂರ ಬೇಕರಿ ಹತ್ರ ಏನು ಕೆಲವು ದುಷ್ಟ ಶಕ್ತಿಗಳು ಅಲ್ಲಿನ ಚಂದ್ರಶೇಖರ್ ಶೆಟ್ಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರೆ. ಅದನ್ನ ಅಲ್ಲಿನ ನಾಗರಿಕರು ಮತ್ತೆ ವಕೀಲರು ಪ್ರಶ್ನೆ ಮಾಡಿ
ಅವರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಮುಂದೆ ಅವ್ರೇನ್ ಮಾಡ್ತಾರ, ಅದೇ ದ್ವೇಷ ಇಟ್ಟುಕೊಂಡು ಅಲ್ಲಿನ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ದೊಡ್ಡ ಸಮಾಜ ಸೇವಕ ಆಗಿರ್ತಕ್ಕಂಥ ಏನು ಮಂಜುನಾಥ್ ಹಿರೇಮನಿ ಈ ಘಟನೆಯನ್ನ ಪ್ರತಿಭಟಿಸಿ ಅವ್ರಿಗೆ ಬುದ್ಧಿವಾದ ಹೇಳಕ್ ಬಂದಿದ್ದ ಅನ್ನೋ ಒಂದೇ ಕಾರಣಕ್ಕೆ ಆತನ ಮೇಲೆ ದ್ವೇಷ ಇಟ್ಟುಕೊಂಡು ರಾತ್ರಿ ಸುಮಾರು 11 ಗಂಟೆ ನಂತರ ಇವರು ಸುಮಾರು 5-6 ಬೈಕ್ಗಳಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಮಂಜುನಾಥ್ ಹಿರೇಮನಿ DSS ಕೆಂಪು ಸೇನೆಯ ಮುಖಂಡರ ಮನೆ ಮೇಲೆ ಹಲ್ಲೆ ಮಾಡ್ತಾರೆ. ಈ ಘಟನೆ ಬಹಳ ದುರದೃಷ್ಟಕರ ಆಗೈತಿ. ಅದೇನೇ ಇರಲಿ, ಕಾನೂನು ಅನ್ನೋದು ಒಂದೈತಿ. ಆ ಕಾನೂನನ್ನು ಯಾರು ಕೈಗೆ ತಗೋಬಾರ್ದು, ಮಾರಕಾಸ್ತ್ರಗಳನ್ನು ಯಾರು ಹಿಡ್ಕೋಬಾರ್ದು, ಸಮಾಜದ ಸ್ವಾಸ್ಥ್ಯವನ್ನ ಕದಡಬಾರ್ದು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನ ನಾವು ಪೊಲೀಸ್ ಇಲಾಖೆಗೆ, ಮುಖ್ಯವಾಗಿ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಬಗ್ಗೆ ನಾವು ಭೇಟಿಯಾಗಿ ಮನವಿಯನ್ನ ಸಲ್ಲಿಸುತ್ತಿದ್ದೇವೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆದಂತ ಶಶಿಕುಮಾರ್ ಸಾಹೇಬ್ರಿಗನ್ನು ಭೇಟಿಯಾಗಿ ಬಂದಿದ್ದೀವಿ. ಕಾರಣ ಏನಪ್ಪಾ ಅಂತ ಹೇಳಿದಾಗ 12/7/2026 ಮಧ್ಯಾಹ್ನ 3 ಗಂಟೆ ಸುಮಾರ ಮಯೂರ್ ಹೋಟೆಲ್ ಬಾರ್ಕೋಟಿ ಅನ್ನುವಂಥ ಒಂದು ಸರ್ಕಲ್ನಲ್ಲಿ, ಮಯೂರ್ ಹೋಟೆಲ್ನಲ್ಲಿ ಒಬ್ಬ ಆನಂದ ಕೊಪ್ಪದ ರೌಡಿ ಶೀಟರ್ ಮತ್ತು ಹರ್ಷ ಅನ್ನವನ್ನು ಅಲ್ಲಿ ಮಧ್ಯಾಹ್ನ 3 ಗಂಟೆ ಸುಮಾರ ಊಟ ಮಾಡಿ ಅವ್ರಿಗೆ ಏನು ಬೇಕಾದೆಲ್ಲ ತಿಂದು ಆದ ನಂತರ ಮಾಲೀಕ, ಹೋಟೆಲ್ ಮಾಲೀಕ ಕೇಳಿದ ನಂತರ ದುಡ್ಡು ಕೊಡಂತ ಹೇಳಿದಾಗ, ಇಲ್ಲ ನಾನು ದುಡ್ಡು ಕೊಡಂಗಲ್ಲ, ನೀವು ಏನು ಬೇಕಾದ್ರೆ ಮಾಡ್ಕೊಡ್ರಿ ಅನ್ನುವಂತ ಹೇಳಿದಾಗ ಅವನು ನನಗೆ ಮತ್ತೆ ದುಡ್ಡು ಬೇಕಂತಿದ್ದಾಗ ಆ ಹೋಟೆಲ್ ಮಾಲೀಕನಿಗೆ ಆನಂದ ಕೊಪ್ಪದನ್ನವನ್ನು ಹೊಡೆದು ಬಡಿದು ಅವನು ಅವಚಾ ಶಬ್ದಗಳಿಂದ ಬೈದಾದ ನಂತರ ಅವನು ಒಂದು ಸ್ವಲ್ಪ ನನ್ನ ದುಡ್ಡು ನನಗೆ ಕೊಡಂತ ಕೇಳಿದ್ದಾಗ ಆಮೇಲೆ ಅಲ್ಲಿ ಸ್ವಲ್ಪ ವಿಕೋಪಕ್ಕೆ ಹೋಯ್ತದು. ಆ ಆನಂದ ಅನ್ನುವಂಥವನು ಮತ್ತು ಹರ್ಷ ಅನ್ನುವಂಥವನು ಆ ಇಬ್ಬರು ಅವನ ಮಾಲೀಕನ ಹೊಡೆದರಿಂದ ಆದ ನಂತರ ಅಲ್ಲಿ ಸ್ವಲ್ಪ ಪಬ್ಲಿಕ್ ಸೇರಿತು. ಆ ಪಬ್ಲಿಕ್ ಸೇರುವಂಥ ಅದೇ ಟೈಮ್ದಲ್ಲಿ ನಮ್ಮ ಮಂಜುನಾಥ್ ಹಿರೇಮನಿಯವರು ಕೂಡ ಅಲ್ಲಿ ಬಂದರು. ಆದ ನಂತರ ಮಂಜುನಾಥ್ ಹಿರೇಮನಿಯವರು ತಕ್ಷಣ ಅದನ್ನು ನೋಡಿ ಅವರಿಗೆಲ್ಲ ಹಿಡ್ಕೊಂಡು ಅಂದ್ರೆ 112 ಕಾಲ್ ಮಾಡಿ ಪೊಲೀಸರನ್ನು ಕರೆದು ಅವ್ರ ಹೆಂಡವರನ್ನು ಮಾಡಿದ್ರು. ಈ ಥರ ಇವರು ಆನಂದ ಕೊಪ್ಪದ ಮತ್ತು ಹರ್ಷಾನವರು ಇವರು ಈ ಹೋಟೆಲ್ದಲ್ಲಿ ಊಟ ಮಾಡಿ ಆ ಪಾಪ ಬಡವನಿಗೆ ದುಡ್ಡು ಕೊಡ್ತಾ ಇಲ್ಲ, ಹೀಗಾಕೊಂಡು ಅವರೆಲ್ಲ ಸಾರ್ವಜನಿಕವಾಗಿ ಅವರು ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ಪೊಲೀಸರಿಗೆ 112 ಕಾಲ್ ಮಾಡಿ ಕೊಟ್ಟಿದ್ದರು ಇರ್ತದೆ. ಆದ ನಂತರ ಇವರು ತಗೊಂಡು ಹೋಗಿ 112 ಏನು ಪೊಲೀಸರು ಕರ್ಕೊಂಡು ಹೋದ ನಂತರ ಮತ್ತೆ ಅವ್ರನ್ನು ಬಿಡುಗಡೆ ಮಾಡಿದ್ರು. ಒಬ್ಬ ತಪ್ಸ್ಕೊಂಡು ಹೋಗ್ತಾನೆ, ಒಬ್ಬನ ಹಿಡ್ಕೊಂಡು ಹೋಗಿರ್ತಾರೆ. ಆದ ನಂತರ ಇವನು ಮತ್ತೆ ರಾತ್ರಿ ಏನಾರ ಮಾಡ್ಬೋದು ಅನ್ನೋ ಲೆಕ್ಕಕ್ಕೆ ಸಬ್ ಅರ್ಬನ್ ಠಾಣೆಯಲ್ಲಿ ಮತ್ತು ವಿದ್ಯಾಗಿರಿ ಠಾಣೆಗೆ ಇವ್ರು ತಿಳಿಸಿರ್ತಾರೆ. ಅಂದ್ರೆ ನಮ್ಮ ಬೇರೆಯವರು ತಿಳಿಸಿರ್ತಾರೆ, ಇವ್ರು ಏನಾರ ರಾತ್ರಿ ಮತ್ತೆ ಅನಾಹುತ ಮಾಡಬಹುದು, ನೀವು ನಮಗೆ ಪ್ರೊಟೆಕ್ಷನ್ ಕೊಡ್ರಿ ಅನ್ನೋ ಲೆಕ್ಕಕ್ಕೆ. ಇವರು ಪೊಲೀಸರು ಯಾವುದೇ ರೀತಿಯಿಂದ ಅವ್ರಿಗೆ ಪ್ರೊಟೆಕ್ಷನ್ ಕಾರಣ ಕೊಡದೇ ಇದ್ದಾರಂದ್ರ ಅವ್ರು ಮತ್ತೆ ತಿರುಗಿ ಯಾರು ಮಂಜುನಾಥ್ ಹಿರೇಮನಿ ಅವ್ರ ಕುಟುಂಬಸ್ಥರಿಗೆ ಇವತ್ತು ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರಿಗೆ ಹೊಡಲೇಬೇಕನ್ನೋ ಪ್ಲಾನಿಂಗ್ ಹೇಳಿಕೊಂಡು ತನ್ನದೇ ಆದಂತ ಒಂದು ಮಚ್ಚದ ತಗೊಂಡು 3 ಗಂಟೆ ಸುಮಾರ ರಾತ್ರಿಗೆ ಅವ್ರ ಮನೆಗೆ ಹೋಗಿರ್ತಾರೆ. ಅವರು 3 ಗಂಟೆ ಹೋಗಿ ಅಲ್ಲಿ ಅವರು ಮಾರಕಾಸ್ತ್ರದಿಂದ ಹೊಡಲಿಕ್ಕೆ ಪ್ರಯತ್ನ ಪಟ್ಟರು. ಅದನ್ನ CC ಕ್ಯಾಮ್ರಾದಲ್ಲಿ ಅದೆಲ್ಲ ಸಂಪೂರ್ಣವಾಗಿ ಇದೆ. ಆದ ನಂತರ ಇವರು ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ತಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವರು ಸ್ವಲ್ಪ ಓಡಿಸಾಡಿದ್ರು ಅವ್ರನ್ನ. ಹಾಗಾಗಿ ಅವ್ರು ಗಾಡಿಲಿಂದ ಬಿದ್ದುಕೊಂಡು ಅವ್ರು ಗಾಯ ಆದ ನಂತರ ಮರಳಿ ಇವರೇ ಮಂಜುನಾಥ್ ಹಿರೇಮನಿಯವರು ಅವ್ರ ಕುಟುಂಬದವರು ತಗೊಂಡು ಹೋಗಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿರ್ತಾರೆ, ಜಿಲ್ಲಾ ಸರ್ಕಾರ ಆಸ್ಪತ್ರೆಯಲ್ಲಿ ದಾಖಲೆಯನ್ನು ಮಾಡಿರ್ತಾರೆ. ಆದ ನಂತರ ಇವ್ರು ಕಂಪ್ಲೇಂಟ್ ಹೋದ ನಂತರ ಠಾಣೆಯವರು ತಗೊಂಡಿಲ್ಲ. ಇವ್ರು ಹೇಳ್ತಾರೆ, ಇಲ್ಲ ಅವ್ರಿಗೆ ಹೊರತಾಕ್ ಬಂದದ, ಹೀಗಾಗಿ ನಾವು ತಗೊಂಡು ಅವ್ರು ಮಾಡ್ಲಿಕ್ಕೆ ಬಂದಿದ್ದವರು ಅವ್ರು ಬಂದಿರುವಂತವ್ರು ಯಾರು ನಾಗರಾಜ ಸಂಪಗಾಂವ, ಆದಿತ್ಯ ಸುಂಕಾಪುರ, ಹರ್ಷ, ಕಿರಣ್ ಅಲಕೊಂಡಿ ಇವರೆಲ್ಲರೂ ಕೂಡ ಅವ್ರು ಸುಮಾರು ಒಂದು 5-6 ಜನ ತಂಡ ಕೊಡ್ಕೊಂಡು ಇವರೆಲ್ಲರೂ ಹೊಡ್ಲಿಕ್ಕೆ ಬಂದಿರ್ತಾರೆ. ಹೀಗಾಗಿ ನಾವು ಇವತ್ತು ಶಶಿಕುಮಾರ್ ಸಾಹೇಬ್ ಬಂದಿದ್ದೀವಿ. ಇವಾಗ ಇವತ್ತು ನೀವು ಪಾರದರ್ಶಕವಾಗಿ ತನಿಖೆ ಮಾಡ್ರಿ, ಯಾರು ತಪ್ಪಿಸ್ತಾರಿದ್ದಾರೋ ಅವರು ಶಿಕ್ಷೆ ಆಗಬೇಕು. ಸುಮ್ಮನೆ ವಿನಾಕಾರಣವಾಗಿ ಯಾರ್ದು ಇದು ಮಾಡಬಾರದು. ಅವರು ಮಾನವತೆ ದೃಷ್ಟಿಯಿಂದ ಮತ್ತು ಆದ್ರೂ ಕೂಡ ಅವರು ಹಾಸ್ಪಿಟ್ಲಿಗೆ ಸೇರಿಸಿರ್ತಾರೆ ಯಾರು ಮಂಜುನಾಥ್ ಕುಟುಂಬದವರು. ಹೀಗಾಗಿ ನೀವು ನಿಷ್ಪಕ್ಷದ ತನಿಖೆ ಮಾಡ್ರಿ ಮತ್ತು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಕಾನೂನು ಪ್ರಕಾರದಲ್ಲಿ ಕೊಡ್ರಿ ಅಂತ ಹೇಳಿ ಇವತ್ತು ನೀವು ಯೋಗ ಬಂದು ಇವತ್ತು
DCP ಸಾಹೇಬರಿಗೆ ಇವತ್ತು ನಾವು ಮನವಿಯನ್ನು ಅರ್ಪಿಸಿದ್ದೇವೆ. ಶ್ರೀ VB ರಾಮಚಂದ್ರ ಅಂತೇಳಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ರಾಜ್ಯ ಉಪಾಧ್ಯಕ್ಷರು. ಮನೆ ಕಡೆ ಅಟ್ಯಾಕ್ ಮಾಡಿ ಸರ್, ಮನೆ ಕಡೆ ಬಂದು ಒಂದೂವರೆ ಆಗಿತ್ರಿ ಸರ್, ರಾತ್ರಿ ಸರ್ 1-1:30 ಆಗಿತ್ರಿ ಸರ್. ಇವ್ ಹುಡುಗ ಬಂದು ಸ್ವಲ್ಪ ಆಫೀಸ್ ಕಡೆ ಹೋಗತಕ್ಕಂದ್ರ ಅವ್ರಿಬ್ಬರು ಬರ್ರನ ಬಂದು ಮನೆ ಕಡೆ ಈ ಮನೆಗೆ ಬಂದು ವಾಪಸ್ ಅವ್ರು ಅಲ್ಲಿ ಅದಾರ ಅಂತ ಹೇಳಿ ಹೋಗಿ ಸರ್ ಮಚ್ಚು ತಗೊಂಡ್ ಹಂಗ ಬೀಸಕತ್ತೀರಿ. ನನ್ನ ತಮ್ಮ ಹಿಂಗ್ ಬಗ್ಗಿದ್ದೇನ್ರಿ ಸರ್. ಇಲ್ರಿ ತಪ್ಸ್ಕೊಂಡನ್ರಿ ಸರ್, ಅವ್ ತಪ್ಸ್ಕೊಲಿಲ್ಲ ಅಂದ್ರ ಅವತ್ ಅನಾಹುತ ಹಾಗಾದ್ರೆ ಸರ್. ಅದನ್ನೆಲ್ಲ ಬಿಟ್ಟು ಸರ್ ಅವ್ರದ್ದು ವಿಚಾರ ಮಾಡ್ಬೇಕಲ್ರಿ ಸರ್. ಅವ್ರದ್ದು ತನಿಖೆ ಮಾಡಿಲ್ಲ, ಏನಿಲ್ಲ, ಇವ್ರ ಮೇಲೆನ ಕೇಸ್ ಮಾಡಾಕತ್ತಾರಂದ್ರಿ. ನ್ಯಾಯ ಅಲ್ರಿ ಸರ್ ಅದು. ಅಟ್ಯಾಕ್ ಮಾಡೋ ಟೈಮ್ನಾಗ ಅವರು ಬಿದ್ದಾರ ಸರ್. ಏನೇನಾಯ್ತು ಘಟನೆ ಅಲ್ಲಿ? ಅಂದ್ರೆ ಘಟನೆ ಆಗಿದ್ ಇಷ್ಟ ಅಂದ್ ನಮ್ಗೆ ಇಷ್ಟ ಆಗಿದ್ ಅಷ್ಟು ಗೊತ್ತಾಗಿತ್ರಿ ಸರ್. ಅಲ್ಲೇ ಎಲ್ಲಾ ಆಗಿದ್ದು ಘಟನೆ ಗೊತ್ತೇ ಇಲ್ರಿ ಸರ್ ನಮ್ಗ. ಹಾನ್ರಿ ಸರ್, ಮನೆ ಕಡೆ ಆಗಿದ್ರಿ ಸರ್ ಘಟನೆ. ಅವ್ರು 4-5 ಜನ ಬಂದಾರಿ ಸರ್. 6 ಜನ ಅದಾರಂತ್ರಿ ಸರ್. 6 ಜನ 5-6 ಜನ ಇದ್ದಿರ್ಬೇಕ್ರಿ ಸರ್. ಅವ್ರು ಸಿಕ್ಕಿದ ಅವ್ರ ಕೈಗೆ ಇಬ್ಬರ್ರಿ ಸರ್. ಉಳ್ಕಿದವ್ರು ತಪ್ಸ್ಕೊಂಡ್ ಹೋಗಿದಾರಂತ್ರಿ ಸರ್. ಏನ್ ಸರ್? ಅವ್ರು ರಾಮನಗರದವ್ರ ಅಂತಾರ ಸರ್. ಧಾರವಾಡದವ್ರ, ರಾಮನಗರದವ್ರ ಸರ್. ಕಸ್ತೂರಿ ರೌಂಡ್ ಮಾಡ್ಕೊಟ್ರ ನಮ್ಮ ವಿಡಿಯೋದಾಗ ಅವ್ರು ಏನು ಹೇಳ್ತಾರೆ, ಹುಡುಗರು ಆನಂದ್ ಕೊಪ್ಪದು ಇನ್ನೊಬ್ಬ ಹರ್ಷ ಅವನು 6 ಲಕ್ಷ ರೂಪಾಯಿಗೆ ಏನೋ ಡೀಲ್ ತೊಗೋತಾರಂತೆ. ಸುಪಾರಿ ಇವನು ಮಂಜುನಾಥ್ ಹಿರೇಮನಿ ಮತ್ತು ಕೃಷ್ಣ ಹಿರೇಮನಿನ ಕೊಲೆ ಮಾಡೋಕೆ 6 ಲಕ್ಷ ರೂಪಾಯಿ ಡೀಲ್ ತೊಗೋತಾರೆ. ಅದರೊಳಗೆ ಅಡ್ವಾನ್ಸ್ ಅಂತೇಳಿ 3 ಲಕ್ಷ ತೊಗೋತಾರಂತೆ. 3 ಲಕ್ಷ ತೊಗೊಂಬಂದು ಇವ್ರು ನೈಟ್ ಒಂದು ಗುಂಪು ಕಟ್ಕೊಂಡು ಮತ್ತು ಬೆಳಗಾವಿ ಹುಡುಗರನ್ನ ಕರ್ಸ್ಕೊತಾರಂತೆ. ಆ ವಿಡಿಯೋ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಅದರೊಳಗೆ ಹೇಳ್ಯಾರ ಅವ್ರು. ಬೆಳಗಾವಿ ಹುಡುಗರು ಕರ್ಸ್ಕೊಂಡು ಅಟ್ಯಾಕ್ ಮಾಡೋಕೆ ಮನೆ ಮ್ಯಾಗ 10 ಮಂದಿ ಬರ್ತಾರೆ ರೀ. 10 ಮಂದಿ ಬಂದಾಗ ಇವರು ಮನೆ ಕಡೆ ಇದ್ದವ್ರು ಹೆಣ್ಮಕ್ಳೆಲ್ಲ ತಿಳಿಸಿದಾಗ ಅವರೆಲ್ಲ ಹೋಗಿ ಅಂದ್ರೆ ಫೇಸ್ ಮಾಡ್ತಾರೆ. ಫೇಸ್ ಮಾಡಿಂದ ಇದ್ರೊಳಗೆ ಇಬ್ಬರು ಸಿಕ್ಕೊಂಡ್ಬಿಡ್ತಾರೆ. ಇಬ್ಬರು ಸಿಕ್ಕೊಂಬಂದಿಂದ ಪೊಲೀಸರಿಗೆ ಹತ್ಕೊಂಡು ಹೋಗ್ತಾರೆ. ಯಾರೂ ಬರೋರಿಲ್ಲ ಅವಾಗ. ಬರ್ಲಾರ ಕಾರಣ ಅವಾಗ ಮಾರ್ನಿಂಗ್ ಆಗೇ ಬಿಡ್ತೈತೆ ಆಲ್ರೆಡಿ. CC ಫುಟೇಜ್ ಒಳಗೆ ನಿಮ್ಮ ಟೈಮಿಂಗ್ ತೋರಿಸ್ತೈತೆ ರೀ. ಟೈಮಿಂಗು ಕೊಟ್ಟೇನಿ. ಅವಾಗ ಏನು ಮಾಡ್ತಾರೆ, ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ ಇವರು. ಅಡ್ಮಿಟ್ ಮಾಡಿಂದ ಆಮೇಲೆ ನಾವು ಇಲ್ಲಿ CC ಫುಟೇಜ್ ತಕ್ಕೋದು ಲೇಟ್ ಆಯ್ತು, ನಿಮ್ಗೆ ವರದಿ ಕೊಡೋದು ಲೇಟ್ ಆಗ್ತದೆ. ಇದೆ ನೋಡಿ. ಅದಕ್ಕೆ ಅವರು ಹಿಂಗೇನು ವಂಚನೆ ಮಾಡಿ ಹಿಂಗೇನು ಮಾಡ್ಕೊಂಡು ಹೊಂಟಿರೋ ಪ್ರಕರಣಗಳನ್ನು ಅವ್ರನ್ನ ಯಾವುದೇ ಪೊಲೀಸ್ನವ್ರು ಏನು ಮಾಡಬೇಕು, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಏನು ಮಾಡಬೇಕಲ್ಲ ಮಾಡಬೇಕು. ಇಲ್ಲಾಂದ್ರೆ ಇದು ಸಮಾಜನ ಕೆಡಿಸುವಂಥ ಮಾರ್ಗ ಆಗಿದೆ. ಈ ಮೊದಲ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರಿ, ಪೊಲೀಸರು ನಿಮಗೆ ರಕ್ಷಣೆ ಕೊಡಲಿಲ್ಲ? ಈ ಮುಂಚೆಗೆ ಒಂದು ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವರು. ಆ ಹೋಟೆಲ್ದವ್ರು ಹೋಗಿ ಸಬರ್ಬನ್ ಸ್ಟೇಷನ್ ಒಳಗೆ 6 ಗಂಟೆಗೆ FIR ಮಾಡ್ತಾರೆ. FIR ಮಾಡಿಂದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ಬೋದಿತ್ತು. ಬಟ್ ಅವರು ಅರೆಸ್ಟ್ ಮಾಡಿಲ್ಲ, ನೆಗ್ಲಿಜೆನ್ಸಿ ಮಾಡ್ಯಾರ. ನೆಗ್ಲಿಜೆನ್ಸಿ ಮಾಡ್ಲಾರಕ್ಕೆ ಅವ್ರು ಏನಾಗ್ತಿ ಒಳಸಂಚು ಮಾಡ್ಕೊಂಡು ಇದಕ್ಕೆ ಯಾರ್ಯಾರು ಪ್ರವೋಕ್ ಮಾಡ್ಯಾರ, ಏನೇನು ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆನಂದ್ ಅವರು ಬೇರೆದವ್ರ ಕಡೆ ಸುಪಾರಿ ತೊಗೊಂಡಾರ ಅಂತ ಹೇಳ್ಯಾರ ವಿಡಿಯೋದೊಳಗೆ. ಅಲ್ಲ, ಈಗ ಪೊಲೀಸರು ನಿರ್ಲಕ್ಷ್ಯದಿಂದ ಹೆಂಗಾಗಿದ್ದಂಗೆ ನಿರ್ಲಕ್ಷ್ಯ ಅಂತನ್ರಿ. ಬಟ್ ಇವರು ಗಾಂಜಾ ಹೊಡೆದು ಡ್ರಗ್ ಹೊಡೆದು ಇವರು ಹ್ಯಾಬಿಚುವಲ್ ಅದೇ ಹ್ಯಾಬಿಟ್ ರೀ ಇವ್ರದ್ದು. ಇವ್ರು ಯಾರಿಗೂ ಹೇಳ್ಕೊಡಲ್ಲ, ಪೊಲೀಸರು ಯಾರಿಗೂ ಏನು ಹೇಳ್ಕೊಡಲ್ಲ. ಬಟ್ ಇವರು ಅದನ್ನು ಅವ್ರದ್ದು ಸಂಪಾದನೆ ಆದಲ್ರಿ. ಆ ಸಂಪಾದನೆ ಮಾಡ್ಕೋದು ಬದುಕೋರು ಅವರು. ಅಂಥವ್ರಿಗೆ ಸಮಾಜದಾಗ ಬದುಕಕ್ಕೆ ಕೊಡಬಾರ್ದು. ಅದಕ್ಕೆ ಇಮಿಡಿಯೇಟ್ ಆಗಿ ಪೊಲೀಸರು ಅವ್ರ ಮೇಲೆ ಆ್ಯಕ್ಷನ್ ಮಾಡ್ಬೇಕಂತೇಳಿ ನಿಮ್ಮ ಮೂಲಕ ಅವ್ರಿಗೆ ಹೇಳ್ತೀವಿ. ನಿಮ್ಮ ಹೆಸರು? ಹರೀಶ್ ಪೂಜಾರ್.
चालचं कपल्याशिवाय చిర ఏం ఉతక స్టార్ట్ చేసినాను లేనా ఏం ఉతకాక ಇಲ್ಲ ಒಂದು ಹೊಸದು ಇಪ್ಪಡವ್ರು చేసినాడు నన్ను లెక్క నాగాడ ಸುಡ್ಕಂದು ಗಾಡಿ ಮಾತಾಡಿ ನಾಗ್ಯಾಡು ಅದಾಡು ಆದಿಡು ಹಾಂ ಹಾಂ ಇದ್ದರು ಅವರ ನಾಗ್ಯಾಡು ಮುಂದಾರ ನೋಡಿ ನಾಗ್ಯಾಡ ಇಲ್ಲೇ ಹಾಂ ಹಾಂ ಶಿಶ್ನ
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.